ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ರಾಯಚೂರಿನ ರಕ್ಕಸರು. ಅವರೆಲ್ಲ ಒಂದೇ ಏರಿಯಾದ ನಿವಾಸಿಗಳಾಗಿದ್ರು. ಚಿಕ್ಕ ವಯಸ್ಸಿನಿಂದಲೂ ಒಂದೇ ಏರಿಯಾದಲ್ಲಿ ಜೊತೆಯಾಗಿಯೇ ಬೆಳೆದಿದ್ರು. ಜೊತೆಯಾಗಿ ಬೆಳೆದವರೆಲ್ಲ ಒಂದೇ ತರಹ ಇರಲ್ಲ ಅನ್ನೋದು ಈ ಗೆಳೆಯರ ವಿಚಾರದಲ್ಲಿ ನಿಜಕ್ಕೂ ಕೂಡ ನಿಜವಾಗಿದೆ. ಇವರಲ್ಲಿ ಒಬ್ಬ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ. ಆದರೆ ಆತನ ಇಬ್ಬರು ಸ್ನೇಹಿತರು ಉಡಾಳರಾಗಿದ್ರು. ಯಾವುದೇ ಕೆಲಸ ಮಾಡದೆ ಅಲಿಯುತ್ತಿದ್ರು. ಹೀಗಿದ್ದವರು ಏಕಾಏಕಿ ಸ್ನೇಹಿತನ ಜೀವಕ್ಕೆ ಕೊಳ್ಳಿ ಇಟ್ಟಿದ್ದಾರೆ. ಯಾಕೆ ಅಂತ ನೋಡೋಣ ಬನ್ನಿ. ಯುವಕನ ಶವದ ಎದುರು ರೋಧಿಸುತ್ತಿರೋ ಕುಟುಂಬಸ್ಥರು, ಸ್ಥಳಕ್ಕೆ ಬಂದು ಮಹಜರು ಮಾಡ್ತಿರೋ ಪೊಲೀಸರು ಮಹಜರು ಮಾಡ್ತಿರೋ ಸ್ಥಳದಲ್ಲಿಯೇ ಚೆಲ್ಲಿರೋ ರಕ್ತ. ಈ ದೃಶ್ಯಗಳು ಕಂಡು ಬಂದಿದ್ದು ರಾಯಚೂರಿನಲ್ಲೇ. ಇದಕ್ಕೆ ಕಾರಣ ಯುವಕನೊಬ್ಬನ ಕೊಲೆ. ಚಿಕ್ಕಂದಿನಿಂದಲೂ ಒಟ್ಟಾಗಿ ಬೆಳೆದಿದ್ದ ಆ ಸ್ನೇಹಿತರು ಒಂದೇ ಏರಿಯಾದಲ್ಲಿದ್ದ ಕಾರಣ ಬೆಳೆದಿತ್ತು ಆಪ್ತತೆ. ಈ ಫೋಟೋಗಳಲ್ಲಿರೋರ ಹೆಸರು ವಿಶಾಲ್, ರಾಜು ಮತ್ತು ಬಸವರಾಜು ಅಂತ. ರಾಯಚೂರಿನ ಜಹೀರ್ಬಾದ್ ನಿವಾಸಿಗಳು. ವಿಶಾಲ್ ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಿದ್ರೆ, ಬಸವರಾಜು ಮತ್ತು ರಾಜು ಉಡಾಳರಂತೆ ಕಾಲ ಕಳೀತಿದ್ರು. ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಮೂವರು ಒಳ್ಳೆ ಸ್ನೇಹಿತರಾಗಿದ್ರು. ಒಂದೇ ಏರಿಯಾದವರಾದ ಕಾರಣ ಮೂವರ ನಡುವೆ ಆಪ್ತತೆ ಬೆಳೆದಿತ್ತು. ಇವರ ನಡುವೆ ಎಷ್ಟು ಆಪ್ತತೆ ಬೆಳೆದಿತ್ತು ಅಂದ್ರೆ, ಮೂವರು ಕೂಡ ಒಂದೇ ತಟ್ಟೆಯಲ್ಲಿ ಉಂಡು ಕೈ ತೊಳೆಯುತ್ತಿದ್ದರು. ಮೂವರು ಕೂಡ ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಆಪ್ತರಾಗಿದ್ರು. ಜೀವಕ್ಕೆ ಜೀವ ಬೇಕಾದರೂ ಕೊಡ್ತೀನಿ ಅಂತಿದ್ರು. ಅಂತವರ ನಡುವೆ ಸಣ್ಣ ವಿಚಾರಕ್ಕೆ ಕಿರಿಕ್ ಶುರುವಾಗಿತ್ತು. ಆರೋಪಿಯವರು ರಾಜು ಮತ್ತೆ ಬಸವರಾಜ್, ಆಮೇಲೆ ವಿಕ್ಟಿಮ್ ಇರೋದು ವಿಶಾಲ್. ಇವರೆಲ್ಲರೂ ಜಹೀರಾಬಾದ್ ಏರಿಯಾ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಂದ ನಿವಾಸಿಗಳು. ಇವರೆಲ್ಲರೂ ಮುಂಚೆಯಿಂದನೇ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಮಾತುಕತೆ ಎಲ್ಲ ಮಾಡ್ತಾ ಇರ್ತಾರೆ. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ಕರೆದೊಯ್ದಿದ್ದ ಗೆಳೆಯರು 10 ನಿಮಿಷದಲ್ಲಿ ಬರ್ತೀನಿ ಎಂದವ ಫಿನಿಶ್. ಈ ಕೊಲೆಯಾದ ವಿಶಾಲ್ ಶುಕ್ರವಾರ ಅಂದ್ರೆ ಜನವರಿ 23ರಂದು ರಾತ್ರಿ 9 ಗಂಟೆ ಹೊತ್ತಿಗೆ ತನ್ನ ಮನೆಗೆ ಬಂದಿದ್ದ. ಆಟೋ ಓಡಿಸಿ ಸುಸ್ತಾಗಿದ್ದ ವಿಶಾಲ್ ಮನೆಗೆ ಬಂದು ಊಟ ಮಾಡಿ ಮಲಗೋಕೆ ರೆಡಿ ಆಗ್ತಿದ್ದ. ಈ ವೇಳೆ ಆತನ ಮನೆ ಬಳಿ ಬಂದ ಆರೋಪಿ ಬಸವರಾಜು, ನನ್ನ ಬರ್ತ್ಡೇ ಇದೆ, ಆಚರಣೆ ಮಾಡೋಣ ಬಾ ಅಂತ ವಿಶಾಲ್ನನ್ನ ಕರೆದೊಯ್ದಿದ್ದ. ತನ್ನ ಗೆಳೆಯ ಕರೆಯುತ್ತಿದ್ದಾನೆ ಅಂತ ವಿಶಾಲ್ ಮನೆಯವರಿಗೆ ತಿಳಿಸಿ ತನ್ನಿಬ್ಬರು ಗೆಳೆಯರ ಜೊತೆಗೆ ಹೋಗಿದ್ದ. ಇಬ್ಬರ ಜೊತೆ ಪಾರ್ಟಿ ಮಾಡ್ತಿದ್ದ. ಈ ವೇಳೆ ಅವರ ಅಕ್ಕ ಮೇಘ ಕರೆ ಮಾಡಿದಾಗ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದ. ಆದರೆ 10 ನಿಮಿಷದ ಬಳಿಕ ಆತನಿಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಿತ್ತು. ನಾವು ಪುನಃ ಕರೆ ಮಾಡೋ ಹೊತ್ತಿಗೆ ಆತನ ಉಸಿರು ನಿಂತು ಹೋಗಿತ್ತು ಅಂತ ಅವರ ಅಕ್ಕ ಹೇಳ್ತಾರೆ. ಸರ್, ನಮ್ಮ ಕೊಲೆ ಮಾಡಿದ ನಮ್ಮ ತಮ್ಮನ್ನ ವಿಶಾಲ್ ಅಂತ ಅವನ ಹೆಸರು. ರಾತ್ರಿ ಊಟ ಮಾಡಕ್ಕೆ ಮನೆಗೆ ಬಂದಿದ್ದ. ಊಟ ಮಾಡಿದ್ದ ದೋಸ್ತ್ ಫೋನ್ ಮಾಡಿದ್ಕೋಸ್ಕರ ಆತ ಹೊರಗೆ ಬಂದ ಏನು ಎದಕ್ಕೆ ಹೋಗಕ್ಕೆ ಕುಂತಿದ್ದಂತೆ, ಇಲ್ಲ ಬರ್ತ್ಡೇ ಐತೆ ನಾವು ಪಾರ್ಟಿ ಮಾಡಿ ಬರ್ತೀವಿ ಅಂತ ಕರ್ಕೊಂಡು ಹೋದ್ರು. ಒಂದು ಒಬ್ಬತ್ತಂದು ಇವಾಗ ಸೆಡೆಂಟ್ರ್ ಆಗ್ಯಾನಲ್ಲ ಸರ್, ಒಂದು ಒಬ್ಬತ್ತಂದಿತ್ತು ಬಸ್ ಒಂದ್ಸರ ಒಂದು ಬರ್ತಡೇ ಇತ್ತು. ಅವ್ರು ಕರ್ಕೊಂಡು ಹೋಗ್ಯಾರ. ನಾವು ಆದ್ರಿಗಿನ ಅದಕ್ಕೆ ಫೋನ್ ಮಾಡಿ ಹೇಳಿದ್ದು, ಬಾಪ ಮನೆಗೆ 10 ನಿಮಿಷಕ್ಕೆ ಬರ್ತೀವಿ ಅಂತ ಅಂದಾನ. ಆಯ್ತು, ಅವಾಗಿಂದ ಫೋನ್ ಸ್ವಿಚ್ ಆಫ್. ಅವತ್ತು ಫುಲ್ಲು ಹೊಡೆದು ಕೊಲೆ ಮಾಡಿ ಇದು ಮಾಡಿಬಿಟ್ರು ಸರ್. ಮೂವರ ನಡುವೆ ಜಗಳ ಇರಲಿಲ್ಲ ಎಂದ ಮೃತನ ಅಕ್ಕ. ವಿಶಾಲ್ ಹತ್ಯೆಯ ಹಿಂದೆ ಬೇರೆಯವರ ಕೈವಾಡದ ಶಂಕೆ.
ಮೂವರ ನಡುವೆ ಯಾವುದೇ ವಿಚಾರಕ್ಕೂ ಜಗಳ ಆಗಿರಲಿಲ್ಲ. ನನ್ನ ತಮ್ಮನ ಸ್ನೇಹಿತರು ನಮ್ಮ ಮನೆಗೆ ಬಂದು ಹೋಗ್ತಿದ್ರು. ಅವರ ನಡುವೆ ಯಾವುದೇ ಅಸಮಾಧಾನವಿರಲಿಲ್ಲ, ಗಲಾಟೆ ಕೂಡ ಇರಲಿಲ್ಲ. ಆದರೂ ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ಕರೆದುಕೊಂಡು ಹೋಗಿ ನನ್ನ ತಮ್ಮನ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಈ ಕೊಲೆಯ ಹಿಂದೆ ಬೇರೆಯವರ ಕೈವಾಡವಿದೆ. ನನ್ನ ತಮ್ಮ ಮದುವೆಯಾಗಿ 2 ವರ್ಷ ಆಗಿದೆ. ಅವನಿಗೆ ಮಕ್ಕಳಿಲ್ಲ. ಹೀಗಾಗಿ ಕೊಲೆಯ ಹಿಂದೆ ಯಾರೋ ಮಸಲತ್ತು ಮಾಡಿದ್ದಾರೆ. ಹೀಗಾಗಿ ಬಂಧಿತರನ್ನ ಪೊಲೀಸರು ಸರಿಯಾಗಿ ವಿಚಾರಣೆ ಮಾಡಿದ್ರೆ ಅಸಲಿಯತ್ತು ಹೊರಬರುತ್ತೆ. ನಮಗೆ ನ್ಯಾಯ ಕೊಡಿಸಿ ಅಂತ ಮೃತನ ಅಕ್ಕ ಮೇಘಾ ಒತ್ತಾಯಿಸಿದ್ದಾರೆ. ಆ ಫ್ರೆಂಡ್ಸ್ ನಮ್ಮ ಮನೆಗೆ ಬರ್ತಿದ್ರು, ನಮ್ಮ ತಲೆ ಎಲ್ಲರ ತಲೆ ಮಾತಾಡ್ತಿದ್ರು, ಎಲ್ಲ ಬೇಸೆ ಇದ್ರು. ಸುಮ್ಕೆ ಜಗಳ ಎಲ್ಲ ಏನು ಸಲ್ದು ಸುಮ್ ಕರ್ಕೊಂಡೋಗಿ ಮಾಡ್ಯಾರ. ಏನೋ ಅವ್ರಿಗೆ ಗೊತ್ತಿಲ್ಲ ಸರ್, ಅವ್ರದ್ದಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ದೊಂದು ನಾವು ಗೊತ್ತಾದ ಸರ್. ಅವ್ರು ಏನು ಮಾಡ್ಯಾರ ಏನಿಲ್ಲ ರಾತ್ರಿ ವಿಚಾರ ಮಾಡಿದ್ರೆ ಇಷ್ಟು ಗೊತ್ತಾಗ್ಯದ ಸರ್. ಏನಿಲ್ಲ ಸರ್, ಅದು ಯಾರು ಕರ್ಕೊಂಡೋಗ್ಯಾರ ಏನು ಮಾಡ್ಯಾರ ಅಂತ ಗೊತ್ತಿಲ್ಲ ಸರ್. ಅವರೇ ಬಂದಾಗಿ ಸರೆಂಡರ್ ಆಗ್ಯಾರ ಸರ್. ಅದಕ್ಕೆ ಅವರಿಂದ ಯಾರ್ಯಾರಿದ್ರು ಯಾರ್ಯಾರಿಲ್ಲ ಎಲ್ಲ ನಮ್ಗೆ ಗೊತ್ತಾಗ್ಬೇಕು ಸರ್. 1 ವರ್ಷ 2 ವರ್ಷ ಆಗಿದೆ ಸರ್, ಅಷ್ಟೇ, ಹೆಚ್ಚಿಗೆ ಏನಾಗಿಲ್ಲ. ಆಗಿಲ್ಲ ಇಲ್ಲ ಸರ್, ಮಕ್ಕಳಿಲ್ಲ. ಈಗ ಮತ್ತೆ ಬೇರೆದರ ಮೇಲೆ ಅನುಮಾನ ಐತೆ ನಮ್ಮ ಏರಿಯಾದಾಗ ಯಾರದಾರ ಇವ್ರಿಬ್ಬರನ್ನ ಬಿಡಿ? ಇಲ್ಲ ಸರ್, ಆ ಹುಡುಗರ್ಲಿಸನೇ ಯಾರು ಬೇರೆಯವ್ರು ಮಾಡ್ಸಾರ ಸರ್. ಅಷ್ಟೊಂದು ನಮ್ಗೆ ಅನುಮಾನ ಐತೆ. ಇವ್ರು ವಿಚಾರ ಪೊಲೀಸವ್ರು ಎಲ್ಲ ಮಾಡಿದ್ರೆ ನಮ್ಗೆ ಏನಂತ ಗೊತ್ತಾಗ್ತದೆ ಸರ್. ಇಲ್ಲ ಸರ್, ಏನಾಗಿಲ್ಲ ಸರ್. ಹಂಗೇನಿದ್ರೆ ಯಾರು ಗೊತ್ತಾಗಿಲ್ಲ ಅಂದ್ರೆಗೆ ನನಗೆ ಗೊತ್ತಾಗ್ತದೆ ಸರ್. ನನಗನ ಫೋನ್ ಹಚ್ಚಿ ಹೇಳ್ತಾನೆ, ಅಕ್ಕ ಹಿಂಗೆ ಗುದ್ದಾಡಿನಿ ಹಿಂಗಿಲ್ಲ ಅಂತ ನನಗಂತ. ಏನಂದಿಲ್ಲ ಸರ್ ಅವನು. ಏನಿಲ್ಲ ಸರ್, ನಮ್ಮ ನ್ಯಾಯ ಬೇಕು. ಆ ಹುಡುಗರು ಮಾತ್ರ ಬಡಬಾರ್ದು. ಅವ್ರಿಂದ ಯಾರಿಲ್ಲ ಎಲ್ಲ ಗೊತ್ತಾಗ್ಬೇಕು ನಮ್ಗೆ. ವಿಶಾಲ್ ಕೊಲೆಯ ಬಗ್ಗೆ ಪೊಲೀಸರಿಗೆ ಸಿಕ್ಕಿತ್ತು ಮಾಹಿತಿ. ಅಲರ್ಟ್ ಆದ ಪೊಲೀಸರು ಕೊಲೆ ಆರೋಪಿಗಳು ಅರೆಸ್ಟ್. ಶನಿವಾರ ಮಧ್ಯರಾತ್ರಿ 12:30 ಹೊತ್ತಿಗೆ ರಾಯಚೂರಿನ ಸದರ್ ಬಜಾರ್ ಠಾಣೆಗೆ ಒಂದು ಮಾಹಿತಿ ಸಿಕ್ಕಿತ್ತು. ಜಹೀರಾಬಾದ್ ಬಳಿ ಯುವಕನೊಬ್ಬನ ಹತ್ಯೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ತಕ್ಷಣ ಅಲರ್ಟ್ ಆದ ಪೊಲೀಸರು ಕೊಲೆ ಮಾಡಿದ್ದ ಆರೋಪಿಗಳಾದ ರಾಜು ಮತ್ತು ಬಸವರಾಜುರನ್ನ ಕೆಡ್ಡಾಗೆ ಕೆಡವಿದ್ರು. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಲು ಆರಂಭಿಸಿದಾಗ ಆರೋಪಿಗಳು ತಾವೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಅಂತ ರಾಯಚೂರು ಎಸ್ಪಿ ಅರುಣಾಂಶುಗಿರಿ ಮಾಹಿತಿ ನೀಡಿದ್ದಾರೆ. 24 ಜನವರಿ 2026 ರಂದು ಮುಂಜಾನೆ ಸುಮಾರು 12 ಗಂಟೆ ಹಂಗೆ ನಮಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಬರುತ್ತೆ ಕಿ ಒಬ್ಬರು ಮರ್ಡರ್ ಆಗಿದೆ ಅಂತ. ಅಲ್ಲಿ ನಮ್ಮ DSP ಅವರು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಹೋಗಿ ಸ್ಪಾಟ್ ನೋಡಿದಾಗ ಒಬ್ಬರು ಶ್ರೀ ವಿಶಾಲ್ ಅವರು ತೀರ್ಕೊಂಡಿರ್ತಾರೆ. ಆ್ಯಂಡ್ ಅಲ್ಲೇ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಯವರು ಗಸ್ತಲ್ಲಿರುವಾಗ ಇಬ್ಬರು ಆರೋಪಿಗಳು ಶ್ರೀ ರಾಜು ಮತ್ತು ಶ್ರೀ ಬಸವರಾಜು ಅವರನ್ನು ವಶಕ್ಕೆ ತೆಗೆದುಕೊಂಡು ಅವ್ರನ್ನ ವಿಚಾರ ಮಾಡಿದಾಗ ಅವರು ಮರ್ಡರ್ ಮಾಡಿದ್ದಾರೆ ಅಂತ ಒಪ್ಕೊಂಡಿರುತ್ತಾರೆ. ಪೊಲೀಸರ ವಿಚಾರಣೆಯಲ್ಲಿ ಬಯಲಾಗಿತ್ತು ಸತ್ಯ. ಬೈಕ್ ಸ್ನೇಹಿತನ ವಿಚಾರಕ್ಕೆ ವಿಶಾಲ್ ಜೊತೆ ಕಿರಿಕ್. ಯಾವುದೇ ಕೊಲೆ ಮಾಡೋಕೆ ನಿರ್ದಿಷ್ಟ ಕಾರಣ ಇರುತ್ತೆ. ಜೀವಕ್ಕೆ ಜೀವ ಕೊಡೋ ಸ್ನೇಹಿತನನ್ನ ಫಿನಿಶ್ ಮಾಡೋಕೆ ಸಹ ಯಾವುದಾದ್ರೂ ಒಂದು ಕಾರಣ ಇರಲೇಬೇಕು ಅಂತ ಪೊಲೀಸರು ಇಬ್ಬರಿಗೂ ಸರಿಯಾಗಿ ವರ್ಕ್ ಮಾಡ್ತಿದ್ದಂತೆ ಕೊಲೆಗೆ ಕಾರಣವಾದ ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬಂದಿವೆ. ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದ ವಿಶಾಲ್ ಒಂದು ಬೈಕ್ ಕೊಂಡುಕೊಂಡಿದ್ದ. ಬೈಕ್ ಓಡಿಸೋಕೆ ಕೊಡುವಂತ ಆರೋಪಿ ರಾಜು ವಿಶಾಲ್ ಬಳಿ ಹಲವು ಬಾರಿ ಕೇಳಿಕೊಂಡಿದ್ದ. ಆದರೆ ವಿಶಾಲ್ ಬೈಕ್ ಕೊಟ್ಟಿರಲಿಲ್ಲ. ಇದರಿಂದ ರಾಜು ಕುಪಿತಗೊಂಡಿದ್ದ. ಅಲ್ಲದೆ ವಿಶಾಲ್ ಸ್ನೇಹಿತ ಸುನೀಲ್ ಕೆಲ ದಿನಗಳ ಹಿಂದೆ ತಡರಾತ್ರಿ ಏರಿಯಾದಲ್ಲಿ ಓಡಾಡ್ತಿದ್ದಂತೆ. ಆಗ ಅವನ ಜೊತೆ ಕಿರಿಕ್ ತೆಗೆದಿದ್ದ ರಾಜು ಅವನಿಗೆ ಹೊಡೆದಿದ್ದ. ವಿಶಾಲ್ ಇದನ್ನ ಪ್ರಶ್ನಿಸಿದ್ದಕ್ಕೆ ರಾಜು ಕೋಪ ಡಬಲ್ ಆಗಿತ್ತು. ಘಟನೆಯ ನಂತರ ನಾವು ಆರೋಪಿಗಳನ್ನು ಮತ್ತೆ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ಈ ಹಿಂದೆ ಮಿಸ್ಟರ್ ರಾಜು ಅವರು ಮಿಸ್ಟರ್ ವಿಶಾಲ್ ಅವರ ಹತ್ರ ಬೈಕ್ ಕೇಳಿರ್ತಾರೆ. ಬೈಕು ಅದೇನೋ ಕೊಟ್ಟಿರಲ್ಲ. ಅದಾದಮೇಲೆ ಅವರು ಫ್ರೆಂಡ್ ಯಾರೋ ಸುನೀಲ್ ಅಂತ ಇದ್ದಾರೆ, ವಿಶಾಲ್ ಫ್ರೆಂಡ್, ಅವ್ರಿಗೆ ಕೂಡ ಬೈದಿರುತ್ತಾರೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಇಬ್ಬರ ಮಧ್ಯದಲ್ಲಿ ಜಗಳ ಇರುತ್ತೆ. ಮಾವಿನ ಕೆರೆಗೆ ವಿಶಾಲನನ್ನ ಕರೆಸಿಕೊಂಡಿದ್ದ ರಾಜು. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಅಟ್ಯಾಕ್.
ಜನವರಿ 23ರಂದು ವಿಶಾಲ್ ಹತ್ಯೆಗೆ ರಾಜು ಸ್ಕೆಚ್ ಹಾಕಿದ್ದ. ತಾನು ಹಾಕಿದ್ದ ಸ್ಕೆಚ್ನಂತೆ ರಾಜು ಮತ್ತು ಬಸವರಾಜು ಮಾವಿನಕೆರೆ ಬಳಿ ಬಂದು ಪಾರ್ಟಿ ಮಾಡ್ತಿದ್ರು. ಈ ವೇಳೆ ವಿಶಾಲ್ಗೆ ಕರೆ ಮಾಡಿದ ರಾಜು, ತಾನು ಮಾವಿನಕೆರೆ ಬಳಿ ಇದ್ದೇನೆ, ಸಾಧ್ಯವಾದ್ರೆ ನೀನು ಬಾ ಅಂತ ಹೇಳಿದ್ದ. ಅದರಂತೆ ವಿಶಾಲ್ ಮಾವಿನಕೆರೆ ಹತ್ರ ಹೋಗಿದ್ದ. ಈ ವೇಳೆ ರಾಜು ಮತ್ತು ವಿಶಾಲ್ ನಡುವೆ ಮಾತಿನ ಚಕಮಕಿಯಾಗಿದೆ. ಆಗ ಏಕಾಏಕಿ ರಾಜು ಚಾಕುವಿನಿಂದ ವಿಶಾಲ್ ಮೇಲೆ ಅಟ್ಯಾಕ್ ಮಾಡಿದ್ದ. ಅಟ್ಯಾಕ್ ಮಾಡಿದ್ದೇ ಅಲ್ದೆ ಮನಸೋ ಇಚ್ಛೆ ಅವನಿಗೆ ಇರಿದು ಕೊಲೆ ಮಾಡಿದ್ದ. ರಾಜು ಮತ್ತೆ ಹೇಳಿರ್ತಾನೆ ವಿಶಾಲ್ಗೆ, ನಾವೆಲ್ಲ ಮಾವಿನಕೆರೆ ಕಡೆ ಕೂತಿರ್ತೀವಿ, ನೀವು ಯಾವಾಗಿದ್ರೆ ಬಾ ಅಂತ. ಸೊ ಇವರು ವಿಶಾಲ್ ಅಲ್ಲಿ ಹೋಗಿದ್ದಾಗ ಮತ್ತೆ ಮಾತಿನ ಚಕಮಕಿಯಾಗಿ ನಿನ್ನೆ ಅವರು ಚಾಕುವಿಂದ ರಾಜು ಅವರು ವಿಶಾಲ್ಗೆ ಅಟ್ಯಾಕ್ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಅವರು ತೀರೋಗಿರ್ತಾರೆ. ಸೊ ಸದ್ಯದ ಇದು ತನಿಖೆ ಇವಾಗ DSP ರಾಯಚೂರು ಅವರು ಮುಂದುವರಿಸಿದೆ. ಆರೋಪಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ಕಾನೂನು ಕ್ರಮ ಜರುಗಿಸುತ್ತಾರೆ.